ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಆರೋಗ್ಯಕರವಾದ ಒಂದು ಕೋಕೋನಟ್ ಮಿಲ್ಕ್ ಮಾಡೋದು ತೋರಿಸ್ತೀನಿ. ಅದು ಹೆಲ್ತ್ಗಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನಿಲ್ಲಿ ಒಂದು ತೆಂಗಿನಕಾಯಿ ಒಡೆದು ಒಂದು ದೊಡ್ಡ ಹೋಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಒಂದೇ ಒಂದು ಏಲಕ್ಕಿ ಇಟ್ಟಿದ್ದೀನಿ, ಮತ್ತು ಸಕ್ಕರೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟಾದರೆ ಸಾಕು. ಈಗ ಮೊದಲಿಗೆ ನಾವು ಈ ಕೊಬ್ಬರಿನೆಲ್ಲ ಮಿಕ್ಸಿಯಲ್ಲಿ ರುಬ್ಕೊಬಿಡೋಣ. ಮೊದಲಿಗೆ ನಾವು ನೀರು ಹಾಕ್ದಿರೇ ಇದು ಕೊಬ್ಬರಿನ ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಳ್ಳೋಣ. ಮೊದಲೇ ನೀರು ಹಾಕ್ಬಿಟ್ರೆ ಕಾಯಿ ಎಲ್ಲ ಹಾಗೇ ಇರುತ್ತೆ. ಅದಕ್ಕೋಸ್ಕರ ಬನ್ನಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್, ಈಗ ಈ ಥರ ಆಗಿದೆ, ಎಲ್ಲ ತುರಿಯೋ ಥರ. ನಿಮ್ಮ ಹತ್ರ ಕಾಯಿ ತುರಿಯೋದಿದ್ರೆ ಅದು ತುರಿದ್ಬಿಟ್ಟು ಹಾಕ್ಬೋದು. ಅದು ತುಂಬ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಈ ಥರ ಕೊಬ್ಬರಿ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ತೆ. ತುರಿದ್ಬಿಟ್ಟು ಈ ಥರ ಮಿಕ್ಸಿ ಮಾಡ್ಕೊಬೋದು. ನೋಡಿ, ಇವಾಗ ತುರಿಯೋ ಥರ ಆಗಿದೆ. ಇದಕ್ಕೆ ನಾವೀಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದು ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ನೋಡಿ ಈ ಥರ ಆಗಿದೆ. ಇದನ್ನು ನಾವು ಈಗ ಶೋಧಿಸ್ಕೊಳ್ಳೋಣ. ಕಾಟನ್ ಬಟ್ಟೆ, ತೆಳುವಾಗಿರೋ ಬಟ್ಟೆ ನಿಮ್ಮ ಮನೇಲಿ ಇದ್ರೂ ಶೋಧಿಸ್ಕೋಬೋದು. ಇಲ್ಲ ಕಾಫಿ ಶೋಧಿಸ್ತೀವಲ್ಲ ಅದರಲ್ಲೇನೂ ಶೋಧಿಸ್ಕೋಬೋದು ಫ್ರೆಂಡ್ಸ್. ಇದು ಈ ಹಸಿ ಕೊಬ್ಬರಿ ಹಾಲು ಮಾಡ್ಕೊಂಡು ಕುಡಿಯೋದ್ರಿಂದ ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಒಂದು ವಾರದಲ್ಲಿ ಒಂದು 3 ಸಲ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್. ಇದು ಈ ತೆಂಗಿನ ಹಾಲು ಕುಡಿಯೋದ್ರಿಂದ ಕ್ಯಾನ್ಸರ್ ಬರೋದಿಲ್ಲ ಅಂತ ಹೇಳ್ತಾರೆ. ಈ ಥರ ಎಲ್ಲ ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಶೋಧಿಸ್ಕೊಂಡು ಇಟ್ಕೋಬೇಕು. ತೆಳ್ಳಗಿರೋ ಕಾಟನ್ದು ಪಂಚೆ ಬಟ್ಟೆ ಇರುತ್ತಲ್ಲ ಅದರಲ್ಲಿ ಶೋಧಿಸ್ಕೊಂಡ್ರೆ ಎಲ್ಲ ಒಂದೇ ಸಲ ಆಗಿಬಿಡುತ್ತೆ. ನಾನು ಇದರಲ್ಲೇ ಶೋಧಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಒಂದು ಸಲ ಇದನ್ನೆಲ್ಲ ರುಬ್ಬಿ ಶೋಧಿಸ್ಕೊಂಡಿದ್ದಾಯಿತು. ಇವಾಗ ಇದು ಉಳಿದಿದೆ. ಮತ್ತು ಇದನ್ನು ಕೂಡ ನೆಕ್ಸ್ಟ್ ಇನ್ನೊಂದು ಸಲ, 2ನೇ ಸಲನೂ ಮತ್ತೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಇನ್ನೊಂದು ಸಲ ತಕ್ಕೊಳ್ಳೋಣ ಹಾಲು. ಇದೆಲ್ಲ ಹಾಕ್ಕೊಂಡಿದ್ದೀನಿ. ಹೀಗಾಗಿದೆ. ಇವಾಗ ಮತ್ತೆ ಇದಕ್ಕೆ ನಾವು ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊಳ್ಳೋಣ. ಇನ್ನೂ ಉಳಿದಿರೋ ಹಾಲೆಲ್ಲ ಬರುತ್ತೆ. ನೋಡಿ, ಇದು ಈ ಥರ ಆಗಿದೆ. ಇವಾಗ ಇದನ್ನು ನಾವು ಶೋಧಿಸ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಇದು 2 ಸಲ ನಾನು ತೆಂಗಿನ ಹಾಲು ತೆಕ್ಕೊಂಡಿದ್ದೀನಿ. ಇಷ್ಟು ಹಾಲು ಬಂದಿದೆ, ಒಂದು 3 ಗ್ಲಾಸ್ ಆಗುವಷ್ಟು ಬಂದಿದೆ. ಈಗ ಇದಕ್ಕೆ ನಾವು ಏಲಕ್ಕಿ ಪುಡಿ ಸೇರಿಸೋಣ. ಇಷ್ಟಾದರೆ ಸಾಕು. ಮತ್ತು ಸಕ್ಕರೆನೂ ಅಷ್ಟೇ ಲೈಟಾಗಿ ಹಾಕ್ಕೋಬೇಕು. ತುಂಬ ಸ್ವೀಟ್ ಆದ್ರೂ ಕುಡಿಯೋಕ್ಕಾಗೋದಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಹೆಲ್ತ್ಗಂತೂ ತುಂಬ ಒಳ್ಳೆಯದು. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ.
ಮತ್ತು ಹಾರ್ಟ್ಗೂ ತುಂಬ ಒಳ್ಳೆಯದು, ನರ್ವ್ಸ್ಗೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದರಲ್ಲಿರೋ ಇದು ಕೊಬ್ಬಿನಾಂಶ ಇರುತ್ತೆ, ಆದರೆ ಇದರಲ್ಲಿರೋ ಕೊಬ್ಬೆಲ್ಲ ತುಂಬ ಒಳ್ಳೆಯದೇ ಫ್ರೆಂಡ್ಸ್. ಅದು ದೇಹಕ್ಕೆ ತುಂಬ ಒಳ್ಳೆಯದು. ಮತ್ತು ಜೀರ್ಣಕ್ರಿಯೆಯೂ ಚೆನ್ನಾಗಾಗುತ್ತೆ ಈ ಥರ ಕೊಬ್ಬರಿ ಹಾಲು ಮಾಡ್ಕೊಂಡು ಕುಡಿಯೋದ್ರಿಂದ. ಹೆಲ್ತ್ಗಂತೂ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೋಡಿ, ನೀವು ಒಂದು ಸಲ ಮಾಡಿ ಕುಡೀರಿ, ತುಂಬಾ ಒಳ್ಳೆಯದಿದು. ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗ ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಗಟ್ಟಿಯಾಗೇ ಬಂದಿದೆ. ತೆಂಗಿನ ಹಾಲು ತಾಯಿಯ ಹಾಲಷ್ಟೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಅತ್ಯಂತ ಹೆಚ್ಚು ಪೋಷಕಾಂಶ ಕೂಡ ಇರುತ್ತೆ ಫ್ರೆಂಡ್ಸ್ ಇದರಲ್ಲಿ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಕುಡಿಯೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿಯಾಗಿದೆ. ಮಾಡೋದು ತುಂಬ ಈಸಿ, ಕುಡಿಯೋದಕ್ಕೂ ಟೇಸ್ಟಿಯಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ನೀವು ಒಂದು ಸಲ ಮಾಡಿ, ವಾರದಲ್ಲಿ ಒಂದು 3 ಸಲ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಥ್ಯಾಂಕ್ ಯು.